ಏ ನೀನ್ ಯಾಕೆ ಹೆದರ್ಕೊಂಡಿಯೇ? ನೀನು ಏನು ಹೆದರ್ಕಬೇಡ, ಸುಮ್ಕಿರು. ನಾನಿಲ್ವೇ, ನಾನು ನೋಡ್ಕೋತೀನಿ. ಅವಳು ಯಾವಳು ಬರ್ತಾಳೋ ನಾನೇ ಅಲ್ಲ, ನನ್ನ ಜೊತೆ ನನ್ನ ಫ್ರೆಂಡುನುವೆ ಅವನೇ. ನೀನೇನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ, ನಾನಿದ್ದೀನಿ, ಕರ್ಕೊಂಬಿಟ್ಟು ಬರ್ತೀನಿ. ಸರಿನೇ? ನೀನು ಯಾ ಟೆನ್ಷನ್ ತಗತ್ತೀಯ? ಹಾಂ, ಸುಮ್ಕೇನಿಯಾ? ನಡಿ ನಡಿ ಮಂತಕ್ಕೆ ನಡಿ. ಹ್ಞೂ, ಎಂಡ್ರ ಮಕ್ಳು ಜೊತೆ ಸುಖವಾಗಿರು. ಅವಳೇನ ಬಂದು ಜಗಳ ಮಾಡಿದ್ಲು, ಅವಳ ಕತೆ ನನಗೆ ಬಿಟ್ಬಿಡು, ನಾನು ನೋಡ್ಕತೀನಿ ಅವಳ ಕತೆಯ. ಸರಿನಾ? ನಡಿ ನಡಿ ಬಾ ಮಂತಕ್ಕೆ. ಬದುಕ ಅವಳು ಒಳ್ಳೆ ಮಹಾಕಾಳಿ ಇದ್ದಂಗೆ, ಊರು ಬಜಾರಿ ಪದಿ, ಊರು ಬಜಾರಿ. ನನಗಂತೂ ಅವಳು ಕಾಟ ತಡ್ಕೊಳಕ್ಕಾಗಕ್ಕಿಲ್ಲ. ಬ್ಯಾಡ ಸುಮ್ಕಿರು, ಹೆಂಗೋ ನಾನು ಹಣೆ ಬರಹ ಇದ್ದಂಗೆ ಆಯ್ತದೆ. ಎಲ್ಲನೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದ್ಕಿತ ಚೆನ್ನಾಗಿ ರುಬ್ಸಿದ್ಲು ಪೊಲೀಸರ ಕೈಗೆ. ಪೊಲೀಸರಿಗೆಲ್ಲ ದುಡ್ಡು ಕೊಟ್ಬಿಟ್ಟು ಚೆನ್ನಾಗಿ ರುಬ್ಬಿಸ್ತಾಳೆ. ನನಗಂತೂ ಆಗಕ್ಕಿಲ್ಲ ಬದುಕ, ಆಗಕ್ಕಿಲ್ಲ, ರುಬ್ಬಿಸ್ಕೊಳಕ್ಕೆ ಆಗಕ್ಕಿಲ್ಲ. ಊರು ಬಜಾರಿ ನಮ್ಮ ಅಂತಾಗ ಬಂದ್ಬಿಟ್ಟು ಕಿತ್ತೋದಂಗೆ ಜಗಳ ಮಾಡ್ತಾಯಿದ್ಲು ಗೊತ್ತಾ. ಅದೆಲ್ಲನೂ ಆಗಕ್ಕಿಲ್ಲ, ಸುಮ್ಕಿರು. ಏ ನಾನಿರೋದೇನಕ್ಕೆ ಅಂತೀನಿ, ನಾನೇನಿಲ್ವಾ? ಅಯ್ಯೋ ಬಾ ಸುಮ್ಕೇನಿಯ, ನನಗೂ ಮಾಡಕ್ಕೆ ಯಾಮಿ ಶಾನೆ ಐತೆ. ನಮ್ಮ ಮನೆಗೂ ಪುಟಾಣಿ ಪಾಪ ಐತೆ, ಪಾಪನ ಬೇರೆ ನೋಡ್ಕೋಬೇಕು ನಾನು. ಬಹಳ ಬಹಳ ಕೆಲಸ ಐತೆ ನನಗೂ. ಹಿಂಗೆ ಟೆನ್ಷನ್ ತಗೊಂಡು ಕುಂತ್ಕೊಳಕೈತದ ಹೇಳು. ಅದು ಅವಳ ಹೆಸ್ರೇನಂದೆ? ಮೀನಾಕ್ಷಿ. ಆ ಮೀನನ ಒಣ ನಂಗೆ ಮಾಡ್ಬಿಡ್ತೀನಿ, ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಡಿ ನಡಿ ಮಂತಕೋಗ ನಡಿ. ನೀನು ಎಂಡ್ರ ಮಕ್ಕಳು ಎಲ್ರೂ ಕಾಯ್ಕೊಂಡಿರ್ತಾರೆ. ನಡಿಯಪ್ಪ, ನಡಿ. ಸರಿ ಪದಕ್ಕ, ಆಯ್ತು. ದಯ್ಯ ನಿನ್ನೆ ನಂಬ್ಕೊಂಡು ಕರ್ಕೊಂಡೋಯ್ತಾ ಇದ್ದೀನಿ, ಸರಿನಾ? ಹುಷಾರು. ಇಲ್ಲಿ ಏನಾರ ಅವಳು ಬಂದರೆ ಅಡ್ಡ ಹಾಕು, ಇಲ್ಲ ಅಂತಂದರೆ ಏನಾರ ಒಂದು ಟಾರ್ಚರ್ ಕೊಟ್ಬಿಟ್ಟು ಕಳಿಸ್ಬಿಡು, ಸರಿನಾ? ನಾನು ಮಂತಕೋಯ್ತೀನಿ ಕರ್ಕೊಂಡು. ಆಮೇಕಿಂದ ಕಳ್ಸಕ್ಕೆ ಹೋಗ್ಬೇಡ ಅಲ್ಲಿಗೆ. ನನಗಂತೂ ಜಗಳ ಆಡೋಕ್ಕೆಲ್ಲ ಆಗಕ್ಕಿಲ್ಲ, ನಿಂಗೂ ಗೊತ್ತಲ್ಲ ನಂಗೆ ಜಗಳ ಆಡೋದು ಅಂದ್ರೆ ಏನೇ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಹೌದು ಡಾರ್ಲಿಂಗ್, ಆಗಲೇ ಹೇಳ್ದೆ, ಅವತ್ತೇ ಮಾತು ಕೊಟ್ಟಿದ್ದೀನಿ, ನಾನು ಯಾರಿಗೂ ಸಹಾಯ ಮಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು. ದಯ್ಯ, ಇದೊಂದೇ ಒಂದು ಸಹಾಯ ಮಾಡು ದಯ್ಯ, ಇದೊಂದೇ ಒಂದು ಸಹಾಯ ಮಾಡು. ಪಾಪ ನನ್ನ ನಾದ್ನಿ ಗಂಡ ಪಾಪ ಅವನು ಭಾಳ ಒಳ್ಳೇನು. ಅವಳು ಯಾವಳು ಮಿಟ್ಟುಗಳಾಡಿ ತಗ್ಲಾಕೊಂಬಿಟ್ಟವಳಂತೆ. ಏನು ಮಾಡಣೀಯ ಮಿಟ್ಟುಗಳಾಡಿಗೆ? ನಾನು ಹೆಂಗೋ ಬುದ್ಧಿ ಕಳಿಸ್ತೀನಿ. ಇದೊಂದೇ ಒಂದು ಕಿತ ಸಹಾಯ ಮಾಡಿಬಿಡು ದಯ್ಯ, ಪ್ಲೀಸ್. ನೋಡೋಣ. ನೀನು ನನ್ನ ಜೊತೆಗಿದೆಯಾ ಅಂತಂದರೆ ಆನೆ ಬಲ ಬಂದಂಗೆ ನನಗೆ. ಈಗ ನೋಡಿ ಅಣ್ಣ, ಅದು ಯಾವಳು ಬತ್ತಳೋ ಬರಲಿ ನೋಡ್ಕತೀನಿ. ನಮ್ಮ ಅಂತಕ್ಕೆ ಹೆಜ್ಜೆ ಇಕ್ತಾಳೆ ಅಂತ ಅನ್ಕಂಡ, ಹೆಜ್ಜೆ ಗಿಜ್ಜೆ ಎಲ್ಲ ಇಕ್ಕಿಲ್ಲ ಅವಳು. ಇಲ್ಲೇ ಬುಡ್ನತ್ನಾಗ ಹೋಗ್ಬಿಡ್ತಾಳೆ. ಹೆಜ್ಜೆ ಇಕ್ತಾಳೆ ಅನ್ಕಂಡ ಹೆಜ್ಜೆ ಗಿಜ್ಜೆ ಎಲ್ಲ ಹಾಕಿಲ್ಲ ಬಿಡು. ಈಗ ನೋಡ್ತಿರು, ನೀನು ನೋಡಿ ಸುಮ್ಕೇನಿಯ. ಹೌದು ಡಾರ್ಲಿಂಗ್, ನನ್ನ ಇಕ್ಕೊಂಡು ಎಷ್ಟೆಲ್ಲ ಆಟ ಆಡ್ತಿದ್ಯಾ. ನಾನೇ ಇಲ್ಲ ಅಂದಿದ್ರೆ ಸರಿಯಾಗದು ನಿನ್ಗಂತೂ. ನನಗೆ ಕಂಡೋರಿಗೆ ಸಹಾಯ ಮಾಡಬೇಡ ಅಂದರೆ ಹೋಗಿ ಸಾಕಾರಂಗೆ ಮಾಡಿದ್ದಾಯ್ತು. ಅಯ್ಯೋ, ಒಬ್ರ ಇಬ್ರ. ಸುಮಾ ಅತ್ತೆ ನೋಡ ನಿನ್ನ ಗಂಡನ ಹೆಂಗ್ ಕರ್ಕೊಂಬಂದೆ ಅಂತ ಹೇಳ್ಬಿಟ್ಟು. ಸುಮಾ, ಈ ಬುದ್ಧಿ ಕೈ ಹಾಕಿದ ಕೆಲಸ ಏನೂ ಆಗದಂಗೆ ಇರೋದೇ ಇಲ್ಲ. ನಾವು ವೆರಿ ಫೇಮಸ್, ಇನ್ನು ಇಂಥ ಮ್ಯಾಟ್ರು ಕ್ಲಿಯರ್ ಮಾಡೋದ್ರೆ ವೆರಿ ಫೇಮಸ್ಸು. ನೀನೇನು ತಲೆ ಕೆಡಿಸ್ಕೋಬೇಡ. ರೀ ಎಷ್ಟು ದಿನ ಹೋಗ್ಬಿಟ್ಟಿದ್ರಿ ನಿಮ್ಮನ್ನು ನೋಡಿ, ಎಷ್ಟು ದಿನ ಹೋಗ್ಬಿಟ್ಟಿದ್ರಿ. ಸುಮಾ ನಿನ್ನ ನೋಡಿ ಎಷ್ಟು ದಿನ ಆಯಿತು. ಎಲ್ಲಿ ನನ್ನ ಮಗ, ಎಲ್ಲಿ ನನ್ನನ್ನು ಪದ್ದು ಹಂಗು ಹಿಂಗು ಮಾಡ್ಬಿಟ್ಟು ಕರ್ಕೊಂಬಂದ್ಬಿಟ್ಲು ನೋಡು. ಅತ್ತೆ ಸೊಸೆ ಮುದ್ದು, ಎಂಥ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಕಣಮ್ಮ ನೀನು. ಯಾರೂ ಮಾಡ್ದಿರೋ ಕೆಲಸನ ಮಾಡ್ಬಿಟ್ಟಿದ್ಯಾ ಕಣವ ನೀನು. ಅಯ್ಯೋ, ಕೊನೆಗೂ ನನ್ನ ಮಗಳು ಬಾಳನ್ನ ಸರ್ ಮಾಡಿಸ್ಬಿಟ್ಟಲ್ಲ ನೀನು. ಅಷ್ಟೇ ಸಾಕು. ಆ ಮನೆಯಾಳಿ ಬಿಚ್ಚಿರಿನ ಏನೇನೋ ಮಾಡ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಹೆಂಗೋ ನನ್ನ ಅಳಿಯನ್ ಕರ್ಕೊಂಬಂದ್ಬಿಟ್ಟಲ್ಲವ. ಅಷ್ಟೇನೇ ಸಾಕು ಕಣವು, ಅಷ್ಟೇನೇ ಸಾಕು. ಬೇರೆ ಇನ್ನೇನು ಬೇಕು ಹೇಳು. ನಿನ್ನ ಸೊಸೆ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಎಮ್ಮೆ ಆಯ್ತದ ನನಗಂತೂ. ಅಯ್ಯೋ ಅತ್ತೆ, ಇದೆಲ್ಲ ಬುಡಿಯತ್ತೆ. ನಾನಂದ್ರೆ ಏನಂತ ಅನ್ಕೊಬಿಟ್ಟಿದ್ದೀರಾ? ನಾನು ಅಂತಂದ್ರೆ ಅಯ್ಯೋ ವೆರಿ ಫೇಮಸ್ಸು. ಅದಕ್ಕೆ ಇನ್ನೊಂದು ಕಿತ್ತಾವಳು ಮಂತಕ್ಕೆ ಬರೋಕ್ಕಿಲ್ಲ ಅಂತ ಹೇಳ್ತೀಯಾ? ಬರೋಕ್ಕಿಲ್ಲ ಅಂದ್ರೆ ಬರೋದೇ ಇಲ್ಲ. ಟೆನ್ಷನ್ ತಗೋಬೇಡಿ. ನನ್ನ ಫ್ರೆಂಡಲ್ಲೆಲ್ಲ ಅವರೇ ಹೆಂಗೆ ತಡೀತಾರೆ ಅಂತ ನಂಗೆ ತಡೀತಾರೆ. ಬಂದರೆ ಬೇಕಾದ್ರೆ ಪರ್ಗೆ ತಗೊಂಡು ಹಾಕಿ ಆರಾಮಾಗಿ ನೀಟಾಗಿ ಕಳಿಸ್ಕೊಡ್ತೀನಿ. ನೀವೇನು ಟೆನ್ಷನ್ ತಗೋಬೇಡಿ. ಈ ವಿಷಯ ನೀವು ನನಗೆ ಮೊದಲೇ ಹೇಳಿಲ್ವಲ್ಲ, ಅದೇನೇನಿಯ ಪ್ರಾಬ್ಲಮ್ಮು ಅಂತ ಹೇಳಿದ್ರೆ ಅದೇನೇನಿಯ. ಸರಿ, ಹೆಂಗೋ ಗಂಡ ಏನ್ರ 100 ಕಾಲ ಸುಖವಾಗಬೇಡಿ. ಅವಳು ಬಂದರೆ ನೋಡ್ಕೊಳ್ಳಿ. ನನ್ನ ಮಗ ಅಲ್ಲ, ನನ್ನ ಮಗಳು ಎಲ್ಲೋದ್ಲು? ಅಯ್ಯೋ ಅತ್ತಿಗೆ, ಒಳಗಡೆ ಮಲಗಿಸಿವನಿ. ನಿಮ್ಮ ಮಗ ಸಿಸ್ವರಕ್ಕೆ ಹೋಗವನೇ. ಲೇ ಸುಮಾ, ನನ್ನ ಸೊಸೆ ನೋಡಿ ಅಂತ ಒಳ್ಳೆ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ನನ್ನ ಸೊಸೆ ಮಾಡಿರೋ ಕೆಲಸಕ್ಕೆ ನನಗಂತೂ ಏನು ಮಾಡಬೇಕೋ ಗೊತ್ತಾಯ್ತಾನೇ ಇಲ್ಲ. ನನಗಂತೂ ನನ್ನ ಸೊಸೆಗೆ ಏನಾರ ಒಂದು ಸಿಹಿದು ಮಾಡಿಬಿಟ್ಟು ಬಡಿಸೆ. ಅಮ್ಮ, ಈಗಲೇ ಒಯ್ತೀನಿ ಕಣಮ್ಮ, ಈಗಲೇ ಒಯ್ತೀನಿ. ಅಯ್ಯೋ ಅತ್ತೆ, ನೀವು ಇದೆಲ್ಲ ಫಾರ್ಮಾಲಿಟೀಸ್ ಯಾಕೆ ಮಾಡಿಕತ್ತೀರಾ? ಸುಮ್ಕಿರಿ. ಅಯ್ಯೋ ಕುಂತ್ಕೊಳ್ಳವ ನೀ ಸುಮ್ಕಿನಿಯ ಕುಂತ್ಕೊಳ್ಳವ.
ಇದು ಒಳ್ಳೆ ಇದ್ರಾಗೆ ಹೇಳ್ತೀನಿ ನೀನಂತೂ ಏನು ಮಾಡಬೇಡ ಅಂತ. ಹೋಗಿ ಸುಮಾ ಹೋಗು. ಓ ಸರಿಯಮ್ಮ. ರೀ ಬರ್ರಿ, ಎಷ್ಟು ದಿನ ಆಯ್ತು ಮಾತ್ರ ಮಾತಾಡಿ. ಸದ್ಯ ಆ ಶನಿ ನಮ್ಮಿಂದ ತೊಲಗುತ್ತಲ್ಲ, ಅದೇ ನೀ ನನಗಂತೂ ಖುಷಿ. ಆ ಶನಿ ಹೋಗಿದ್ದು ಕೇನಿಯ ಭಾಳ ಖುಷಿ ಆಯ್ತಾಯ್ತು ನನಗಂತೂ ರೀ. ಬನ್ನಿ ಬನ್ನಿ ಹೋಗೋಣ. ಹಾಂ ಬಾರೆ. ಹಾಲು ಜೇನು ಒಂದಾದ ಹಾಗೆ ನಿಮ್ಮ ಮಗಳ ಅಳಿಯನ ಜೀವನ. ಇದೆಲ್ಲ ಆಗಿದ್ದು ನಿನ್ನಿಂದನೇ ಕಣ್ಸಸೆ. ಕುಂತ್ಕೊಳ್ಳವ. ಲೇ ಯವ್ವ ಮಿಣ್ಮಿಣ ಮೀನಾಕ್ಷಿ, ಅಲ್ಲಿ ನಿನ್ನ ಗಂಡನಲ್ಲಿ ಕರ್ಕೊಂಡು ಹೊಂಟೋಗ್ಬಿಟ್ಲು. ಯಾವಳ ಜೊತೆ ನನ್ನುವೆ ಹೊಂಟೋಗ್ಬಿಟ್ಟ ನಿನ್ನ ಗಂಡ. ಏನು ಹೇಳ್ತಿದ್ಯಾ? ನನ್ನ ಗಂಡನ ಯಾವಳ ಕರ್ಕೊಂಡೋದ್ಲ? ಇದೇನು ಹೇಳ್ತಿದ್ಯಾ? ನಂತಾಗೆ ಇರಬೇಕು ಅಂತ ಹೇಳಿದ್ಯಲ್ವ ನಾನು. ಅದು ಹೆಂಗೆ ಹೊಂಟೋಗ್ಬಿಟ್ಟ, ಅದು ಹೆಂಗೆ ಹೊಂಟೋಗ್ಬಿಟ್ಟ ಅಂತ ಹೇಳ್ಬಿಟ್ಟು. ನಂಗೇನು ಗೊತ್ತು ಎತ್ತೊಂಟೋಗ್ಬಿಟ್ಟ ಅಂತಂದ್ರೆ ಅದು ಎತ್ತೊಂಟೋಗ್ಬಿಟ್ಟು ನನಗಂತೂ ಗೊತ್ತಿಲ್ಲ. ಹೋದ ಅಷ್ಟೇನಿ. ಅದು ಯಾರ ಅಮ್ಮ ಬಂದ್ಬಿಟ್ಟು ಬೋ ಬಾಯಿ ಬಜಾರಿ ಕರ್ಕೊಂಡು ಹೊಂಟೋಗ್ಬಿಟ್ಲು ಗೊತ್ತಾ. ನನಗಿನ್ನ ಬಾಯಿ ಬಜಾರಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾವ ಮನೆಯಲ್ಲಿ ಕರ್ಕೊಂಡೋಗಿದ್ದು? ಎಲ್ಲೂ ಕರ್ಕೊಂಡೋಗಿದ್ದಾಳೆ? ಇನ್ನು ಎಂಟಿ ತಕ್ಕೇನಿಯ ಕರ್ಕೊಂಡೋಗ್ಬಿಟ್ಟಿದ್ದಾಳೆ ಅಂತ ಅನ್ನಿಸ್ತದೆ. ಆ ಮನೆಯಾಳಿನ ಹುಟ್ಟಡಗಿಸಿ ಹುಟ್ಟಲಿಲ್ಲ ಅಂತ ಅನ್ನಿಸ್ಬಿಡ್ತೀನಿ. ಹೋಗ್ತೀನಿ ನನ್ನ ಮಗನ ಮಂತಕ್ಕೆ ಫಸ್ಟ್ ಹುಡಿಕೊಂಡು ಹೋಗ್ತೀನಿ. ಅಲ್ಲಿಲ್ಲ ಅಂತಂದರೆ ಕಾಯ್ತೀನಿ. ಅಲ್ಲೇನಾರ ಅವಳು ಸೇರಿರ್ಬೇಕಲ್ಲಿ. ಇಬ್ರಿಗೂ ಗಾಳಿ ಬಿಡಿಸ್ಬಿಟ್ಟು ನನ್ನ ಗಂಡನ ಕರ್ಕೊಬತ್ತೀನಿ. ಅದಕ್ಕೆ ಹೇಳಿದ್ ನಿಂಗೆ, ಅದಕ್ಕೆ ನೀ ಹೇಳಿದ್ದು. ಸುಮ್ಕೆ ನೀ ತಾಳಿ ಕಟ್ಸ್ಕೊಂಡು ಇದು ಮಾಡ್ಕ ಅಂತ ಹೇಳ್ಬಿಟ್ಟು ಹೆಂಗಾರ ಮಾಡ್ಕ ನೀನು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಈ ಮೀನಾಕ್ಷಿ ಏನು ಅಂತ ತೋರಿಸ್ತೀನಿ. ಜಲ ಜಲ ಜಲಜಾಕ್ಷಿ ಮೀನ 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 ಮೀನಾಕ್ಷಿ ಕಮ 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 ಕಮಲಾಕ್ಷಿ ಬಾರೆ. ಅಯ್ಯೋ ಬಾರೆ. ಅಯ್ಯೋ 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 ಮೀನಾಕ್ಷಿ, ಮೀನಾಕ್ಷಿ ನೀನಾ? ಅಯ್ಯೋ ನಾನು ಸ್ಕೂಲಾಗಿದ್ದಾಗ ನೀನು ಹಿಂದೆ ಸುತ್ತಾಡ್ತಿದ್ದೆ ನಾನು. ಮೀನಾಕ್ಷಿ ಕಾಲೇಜ್ಗೆ ಹೋದ್ಮೇಲೆ ಪೊದ್ದು ಹಿಂದೆ ತಿರುಗಾಡ್ತಾ ಇದ್ದೆ. ಆದರೆ ಈ ಸ್ಕೂಲಾಗ ನಿನ್ನಿಂದನೇ ನಾನು ತಿರುಗಾಡ್ತಿದ್ದು. ಕ್ರಸ್ಸು ನನಗೆ ಕ್ರಸ್ಸು. ಮೀನಾಕ್ಷಿ ಹೆಂಗಾಗೋಗ್ಬಿಟ್ಟಿದ್ಯಾ ಮೀನಾಕ್ಷಿ ನೀನು. ಅಯ್ಯೋ ಪೊದ್ದು ಡಾರ್ಲಿಂಗ್ ನೋಡಿದ್ರೆ ಇವಳನ್ನ ಬರ್ದಿದ್ದಂಗೆ ತಡಿ ಅಂತ ಹೇಳೋಳೆ. ಆದರೆ ಮೀನಾಕ್ಷಿ ನೋಡಿದ್ರೆ ನನಗೆ ಎದುರಿಸ್ಬೇಕು ಅಂತ ಮನಸ್ಸೇ ಗೊತ್ತಿಲ್ವಲ್ಲ. ಮೀನಾಕ್ಷಿ ಕಮ 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 ಕಮಲಾಕ್ಷಿ ಬಾರೆ. ಅಯ್ಯೋ ಬಾರೆ. ಅಯ್ಯೋ ಬಂದ್ಬಿಡೆ ನನ್ನ ತಾಕೆ. ಪೊದ್ದು ಡಾರ್ಲಿಂಗ್ ಅಂತೂ ನನಗೆ ಗೊತ್ತಿಲ್ಲ. ನೀನಾರ ಬಂದ್ಬಿಡೆ ಮೀನಾಕ್ಷಿ. ಕರ್ಕೊಂಡು ಹೋಗಿರೋಳಿಗೆ ಈ ಮೀನಾಕ್ಷಿ ಏನು ಅಂತ ಗೊತ್ತಿಲ್ಲ ಅಂತ ಅನ್ನಿಸ್ತದೆ. ಗೊತ್ತಿದ್ರೆ ಕರ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಚೆನ್ನಾಗಿ 4 ರೂಪಿಸಿದ್ರೆ ಆವಾಗ ಗೊತ್ತಾಯ್ತದೆ. ಕನಸೋ ಇದು ನನಸೋ ಇದು, ಮೀನಾಕ್ಷಿ ಬಂದ ಹೊಸ ಸಿಂಚನ. ಪೊದ್ದು ಡಾರ್ಲಿಂಗ್ ನೀನಂದ್ರೆ ನನಗೆ ಶಾನ ಇಷ್ಟ. ಸ್ಕೂಲ್ ಕ್ರಸ್ ಅಲ್ವಾ, ಹೊಸಿ ಕುಸ್ಸಾಗೋಗ್ಬಿಟ್ಟಿದ್ದೀನಿ ನಾನಂತೂ. ನೀನೇನು ಬೇಜಾರು ಮಾಡ್ಕೋಬೇಡ. ನಮ್ಮೂರಿಗೆ ನೀ ಗೊತ್ತಾಳೆ. ಇವಳು ನನ್ನ ಜೊತೆನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನೀನೇನು ಟೆನ್ಷನ್ ತಗೋಬೇಡ ಪೊದ್ದು ಡಾರ್ಲಿಂಗ್. ಮೀನಾಕ್ಷಿನ ಬೈಯೋಕ್ಕೆ, ಮೀನಾಕ್ಷಿಗೆ ಟೆನ್ಷನ್ ಕೊಡೋಕೆ ನನಗಂತೂ ಇಷ್ಟ ಇಲ್ಲ ಪೊದ್ದು ಡಾರ್ಲಿಂಗ್. ಪಾಪ ಪೊದ್ದು ಡಾರ್ಲಿಂಗ್ ಮೀನಾಕ್ಷಿ ಆವಾಗಂತೂ ಹುಣಸೆ ಹಣ್ಣ ಇಬ್ಬರು ಚಿಪಿ ತಿನ್ಕೋತಾ ಇದ್ವಿ. ಇವಾಗ ನೋಡಿ ಹೆಂಗಾಗವಳೆ. ಇರು ಸರಿ ಕುಂತ್ಕೊಳ್ಳಮ್ಮ, ಕುಂತ್ಕ. ಒಂದು ನಿಮಿಷ ಬಂದೆ. ನನ್ನ ದೆಯ್ಯ ಇರಾಗಂತ ನನಗೇನು ಯೋಚನೆನೆಯೇ ಇಲ್ಲ. ಯೋಚನೆ ಅನ್ನೋದೇನೆಯೇ ಇಲ್ಲ ನನಗಂತೂ. ಎಲ್ಲ ದೆಯ್ಯ ನಂಬೇನಿಯ ಎಂತೆಂಥ ಕೆಲಸ ಮಾಡ್ತೀನಿ. ಆ ದೆಯ್ಯ ಅಂತೂ ಅವಳನ್ನ ಇಲ್ಲಿ ಗಂಟ ಬಿಡೋಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯತೆನೇ ಎಲ್ಲ ಆಯ್ತದೆ. ದೆಯ್ಯ ಅವಳು ನನಗೆ ನೀ ಹಿಡ್ಕೊಂಡು ಕಟ್ಟಾಕ್ಬಿಟ್ಟಿರ್ತದೆ. ಈ ಪದ್ದಿ ಗ್ರೇಟ್ ಆಗ್ಬಿಟ್ಲು. ಅತ್ತೆ ಹತ್ರ ನಾದಿನಿ ಹತ್ರ ಎಲ್ಲರ ಹತ್ರನೂ ಗ್ರೇಟ್ ಆಗ್ಬಿಟ್ಲು. ದೆಯ್ಯ ನೀನು ನನಗೆ ಸಿಕ್ಕಿರೋದು ನನ್ನ ಪುಣ್ಯ ಅಂತಲೇ ಅನ್ಕತೀನಿ ನಾನಂತೂ. ಬಿಡು ಮನ್ಗನ ಹೋಗೋಣ. ದೆಯ್ಯ ನೋಡ್ಕತ್ತದೆ. ಇನ್ನು ಅವಳಿಗೆ ಮಂತಾಗ ಬರೋಕ್ಕೆ ಸಾಧ್ಯನೇ ಇಲ್ಲ. ಪುದಕ ನಿನ್ನಿಂದ ಭಾಳ ಉಪಕಾರ ಆಯಿತು. ಬಾ ಒಳಗಡಿಕೆ. ಸುಮ್ಮ ಕರಿತಾವಳೆ ಒಳಗಡೆ ಕರೀರಿ ಅಂತ ಹೇಳ್ಬಿಟ್ಟು. ಬಾ ಒಳಗಡಿಕಕ್ಕ. ಬಂದೆ ಅಕ್ಕ. ನೀನೇನು ನಿನ್ನ ಲೆವೆಲ್ ಏನು? ಬುಡ್ಪುದಕ ಎಲ್ರಿಗೂ ಹೆಂಗೆ ಸಹಾಯ ಮಾಡ್ತೀಯ ನೀನಂತೂ. ಸರಿ ಬಾ ನಡಿ